ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎನ್ನುವ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯಾಕೋಬ 1ನೇ ಅಧ್ಯಾಯ 19ನೇ ವಚನ. ಯಾಕೋಬ 1:19. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷ ಬಲವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಾಯಿಯ ಮಾತಿನ ಕುರಿತಾಗಿ ನಾವು ಧ್ಯಾನಿಸ್ತಿರುವಲ್ಲಿ ಯಾಕೋಬ 1:19 ನಮಗೆ ಇನ್ನೊಂದು ವಿಧದಲ್ಲಿ ನಮ್ಮನ್ನು ಎಚ್ಚರಿಸ್ತದೆ. ಹೇಗೆ ಇಲ್ಲಿ ಹೇಳ್ತದೆ, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ನಾವು ಏನನ್ನು ಕೇಳಿಸ್ಕೊಳ್ತೇವೋ ಅದನ್ನು ತೀವ್ರವಾಗಿ, ಅಂದರೆ ನಾವು ಸೂಕ್ಷ್ಮವಾಗಿ ಅಥವಾ ತೀಕ್ಷ್ಣವಾಗಿ ಭಾಳ ಸ್ಪಷ್ಟವಾಗಿ ಕೇಳಿಸ್ಕೊಳ್ಬೇಕೆಂಬಂಥ ಒಂದು ಬೋಧನೆ ನಮಗೆ ಇಲ್ಲಿ ಇದೆ. ಹಾಗಾದರೆ ಮನುಷ್ಯನು ಮಾತನಾಡುವುದಕ್ಕೆ ಮೊದಲು ಕೇಳಿಸಿಕೊಳ್ಳುವುದು ಪ್ರಾಮುಖ್ಯ ಎಂದು ಈ ಮಾತಿನ ಅರ್ಥ. ನಂತರದಲ್ಲಿ ಮಾತನಾಡುವ ವಿಷಯದಲ್ಲಿ ಆತನು ಹೇಳ್ತಿದ್ದಾನೆ, ಮಾತಾಡುವುದರಲ್ಲಿ ನಿಧಾನವಾಗಿರಲಿ. ಹಾಗಾದರೆ ಕೇಳಿಸಿಕೊಂಡ ಮೇಲೆ ಮಾತನಾಡುವುದಕ್ಕೆ ನಾವು ಪ್ರಯತ್ನಿಸುವಾಗ ಅದು ನಿಧಾನವಾಗಿರಲಿ, ಆತುರಪಟ್ಟು ಮಾತನಾಡುವುದು ಬೇಡ ಎಂಬುದಾಗಿ ಹೇಳ್ತಿದ್ದಾನೆ. ಯಾಕೋಬನು ನಮ್ಮ ಮಾತಿನ ವಿಷಯದಲ್ಲಿ ಬಹಳ ಆತನು ಗಂಭೀರವಾಗಿ ಪರಿಗಣಿಸ್ತಾನೆ. ಹಾಗಾಗಿ ಮಾತಿನ ವಿಷಯದಲ್ಲಿ ಅನೇಕ ಸಾರಿ ತನ್ನ ಈ ಪತ್ರಿಕೆಯಲ್ಲಿ ಆತನು ನಮ್ಮನ್ನು ಎಚ್ಚರಿಸ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಮಾತನಾಡಿದ ಎಂಬುದನ್ನು ನಾವು ಒಂದು ವೇಳೆ ಯೋಚಿಸಿದಾದರೆ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಅದರ ಕುರಿತು ಬರೆಯಲಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯದ 4ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಹೀಗೆ ಬರ್ತದೆ, ಬಳಲಿ ಹೋದವರನ್ನ ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸ್ತಾನೆ. ಹಾಗಾದರೆ ಯಾರನ್ನ ಹೇಗೆ ಸಂತೈಸಬೇಕು, ಯಾರ ಬಳಿ ಯಾವ ಮಾತನ್ನು ಮಾತನಾಡಬೇಕು ಅನ್ನುವುದಕ್ಕಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಶಿಕ್ಷಿತರ ನಾಲಿಗೆಯನ್ನು ದಯಪಾಲಿಸಿದ್ದಾನೆ. ಶಿಕ್ಷಿತರ ನಾಲಿಗೆ, ಹಾಗಾದರೆ ಅದರ ಅರ್ಥ ಹತೋಟಿಯಲ್ಲಿರುವ ನಾಲಿಗೆ, ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತನಾಡುವ ನಾಲಿಗೆ ಅಲ್ಲ, ಹತೋಟಿಯಲ್ಲಿರುವ ನಾಲಿಗೆ ಅಥವಾ ನಿಯಂತ್ರಿಸಲ್ಪಟ್ಟ ನಾಲಿಗೆ, ಅಥವಾ ತಕ್ಕ ವಿಧದಲ್ಲಿ ಏನನ್ನು ನುಡಿಯಬೇಕು ಅದನ್ನು ನುಡಿಯುವುದಕ್ಕೆ ಸಾಮರ್ಥ್ಯ ಪಡಕೊಂಡ ನಾಲಿಗೆ. ಇದು ಹೇಗೆ ಸಾಧ್ಯ? ಹಾಗಾಗಿ ತಂದೆ ದೇವರು ಬೆಳಬೆಳಗು ಆತನನ್ನು ಎಚ್ಚರಿಸಿ, ತಂದೆ ದೇವರು ತನ್ನ ಸ್ಪಷ್ಟವಾದ ನುಡಿಗಳನ್ನು ಆತನು ಶಿಕ್ಷಿತರಂತೆ ಕೇಳುವಂತೆ ಆತನಿಗೆ ಶ್ರವಣ ಶಕ್ತಿಯನ್ನು ಆತನು ನೀಡಿದ್ದಾನೆ, ಅಥವಾ ಕಿವಿಯನ್ನು ಜಾಗರಗೊಳಿಸ್ತಾನೆ. ಹಾಗಾದರೆ ಮಾತನಾಡುವುದಕ್ಕೆ ಏನಾದರೂ ಕಾರಣವಿರುವುದಾದರೆ ನಾವು ಮಾತನಾಡೋದಕ್ಕೆ ಮೊದಲು ಕೇಳಿಸಿಕೊಳ್ಳುವುದು ಪ್ರಾಮುಖ್ಯವಾದ ಸಂಗತಿ ಆಗ್ತದೆ. ಹಾಗಾಗಿ ಮಾತನಾಡುವುದು ಮತ್ತು ಕೇಳುವುದರ ಕುರಿತಾಗಿ ಇಲ್ಲಿ ಬರೆಯಲಾಗಿದೆ. ಹಾಗೆಯೇ ಯಾಕೋಬನು ತನ್ನ 1ನೇ ಅಧ್ಯಾಯದ 19ನೇ ವಚನದಲ್ಲಿ ಹಾಗೆ ಆತನು ಹೇಳ್ತಿದ್ದಾನೆ, ಕಿವಿಕೊಳ್ಳುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವಜನರಾದ ನಾವು ಜನರ ಎದುರು ಬಂದು ಮಾತನಾಡುವುದಾದರೆ ಮೊದಲು ಕರ್ತನ ಸಮ್ಮುಖಕ್ಕೆ ಹೋಗಿ ಕರ್ತನ ಬಳಿ, ದೇವರೇ ನಾನು ಮಾತನಾಡಬೇಕು, ನೀ ನನಗೆ ಅದನ್ನು ಬೋಧಿಸು, ನೀ ನನಗೆ ಅದನ್ನು ತಿಳಿಯಪಡಿಸು, ನಿನ್ನ ಸ್ವರವನ್ನು ನಾನು ಕೇಳುವಂತೆ ಮಾಡು. ಪ್ರವಾದಿಗಳ ಒಂದು ದೊಡ್ಡ ಲಕ್ಷಣ, ಅವರು ದೇವರಿಂದ ಕೇಳಿಸಿಕೊಂಡದನ್ನಷ್ಟೇ ಅವರು ಮಾತನಾಡಬೇಕು. ಹಾಗಾದರೆ ಕ್ರಿಸ್ತನ ಸಭೆಯಲ್ಲಿ ದೇವರು ಪ್ರವಾದಿಸೋದಕ್ಕಾಗಿ ಪ್ರತಿಯೊಬ್ಬರನ್ನು ನೇಮಿಸಿರುವುದಾದರೆ ಇಲ್ಲಿ ಮಾತನಾಡುವುದಕ್ಕೆ ಮೊದಲು ಕೇಳಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ ವಿಷಯ. ಕರ್ತನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಗಂಟೆಗಟ್ಟಲೆ ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಕಾದಿದ್ದು ಅದನ್ನು ಪಡಕೊಂಡು ನಂತರ ಕರ್ತನು ಸೂಚಿಸಿದ ಜನಕೂಟಕ್ಕೆ ಅಥವಾ ವ್ಯಕ್ತಿಗೆ ವೈಯಕ್ತಿಕವಾಗಿ ಆದರೂ ಸರಿ ಅಥವಾ ಗುಂಪಾಗಿ ಆದರೂ ಸರಿ ಅದನ್ನು ಅವರ ಮುಂದೆ ಅದನ್ನು ಮಾತಿನಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ, ತಕ್ಕ ಮಾತುಗಳಲ್ಲಿ.
ಈ ಒಂದು ಸಾಮರ್ಥ್ಯ ಕ್ರಿಸ್ತನ ಸಭೆಯಲ್ಲಿ ಇದೆ. ಕರ್ತನ ಅದನ್ನು ಅನುಗ್ರಹಿಸಿದ್ದಾನೆ. ನಾವು ಅದರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕು, ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆಯೇ, ನಿನ್ನ ವಾಕ್ಯದಲ್ಲಿ ಹೇಳಿದಿ, ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ ಎಂಬುದಾಗಿ ಹೇಳಿದಿ. ಕರ್ತನಾದ ಯೇಸುವೆ, ನೀನು ಶಿಕ್ಷಿತರ ನಾಲಿಗೆಯನ್ನು ಹೊಂದಿದವನಪ್ಪ, ನೀನು ಶಿಕ್ಷಿತರ ಕಿವಿಯನ್ನು ಹೊಂದಿದವನು. ತಕ್ಕ ಮಾತುಗಳಿಂದ ಬಳಲಿ ಹೋದವನ್ನ ಸುಧಾರಿಸುವುದಕ್ಕಾಗಿ ಈ ಒಂದು ಕೃಪೆಯನ್ನು ಪಡೆದ ನಿನ್ನ ಕಿವಿಯನ್ನು ತಂದೆಯಾದ ದೇವರು ಬೆಳಬೆಳಗು ಎಚ್ಚರಗೊಳಿಸಿ ಅದನ್ನು ಜಾಗರಗೊಳಿಸಿರುವಲ್ಲಿ ಕರ್ತನೆ, ಈ ಕೃಪೆಯನ್ನು ನಿನ್ನ ಸಭೆಯಾದ ನಮಗೆ ದಯಮಾಡಿ ಅನುಗ್ರಹಿಸು. ನಾವು ಸಹ ನಿನ್ನಿಂದ ತಕ್ಕದನ್ನು ಕೇಳಿಸಿಕೊಂಡು ಅದನ್ನು ಯಾರಿಗೆ ನೀನು ತಿಳಿಸಲು ನಮಗೆ ಮಾರ್ಗ ನಡೆಸ್ತೀಯೋ ಕರ್ತನೆ, ಅಂಥವರಿಗೆ ಅದನ್ನು ತಿಳಿಸುವುದಕ್ಕೆ ನೀನು ನಮ್ಮನ್ನು ಬಲಪಡಿಸು ಸ್ವಾಮಿ. ಜನಕೂಟಕ್ಕೋ, ಪಟ್ಟಣಕ್ಕೋ, ದೇಶಕ್ಕೋ ಅಥವಾ ವ್ಯಕ್ತಿಗೋ ಕರ್ತನೆ, ನಿನ್ನ ಮಾತುಗಳನ್ನು ಹರುವುದಕ್ಕೆ, ತಿಳಿಸುವುದಕ್ಕೆ ಕರ್ತನೆ ನಾವು ಶಕ್ತರಾಗುವಂತೆ ನೀನು ನಮ್ಮ ಕಿವಿಗಳನ್ನು ಕರ್ತನೆ ನೀನು ಜಾಗರಗೊಳಿಸು. ನಾವು ತೀವ್ರವಾಗಿ ಕೇಳಿಸಿಕೊಳ್ಳುವುದಕ್ಕೆ ಕರ್ತನೆ, ಸೂಕ್ಷ್ಮವಾಗಿ ಅದನ್ನು ಕೇಳಿಸಿಕೊಂಡು ಗ್ರಹಿಸುವುದಕ್ಕೆ ನಿನ್ನ ಕೃಪೆಯನ್ನು ಒದಗಿಸು ಕರ್ತನೆ. ಈ ಭಾಗದಲ್ಲಿ ನಾವಿಲ್ಲಿವರೆಗೂ ಸರಿಯಾಗಿ ನಿಲ್ಲಲ್ಲ ಎಂಬುದನ್ನು ಒಪ್ಪಿಕೊಳ್ತೇವೆ ಕರ್ತನೆ. ಇನ್ನು ಮುಂದೆ ಆದರೂ ಈ ಒಂದು ಭಾಗದಲ್ಲಿ ನಮ್ಮನ್ನು ಪರಿಪೂರ್ಣತೆಯಲ್ಲಿ ನಮ್ಮನ್ನು ದಯಮಾಡಿ ನಡೆಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.